ಭೈರವ ಎಂಬುದು ಭಾರತೀಯ ಧಾರ್ಮಿಕ ತಾಂತ್ರಿಕ ಪರಂಪರೆಯಲ್ಲಿ ಅತೀವ ಗಂಭೀರ, ಭಯಾನಕ ಮತ್ತು ಕರುಣಾಮಯವಾದ ದೈವಸ್ವರೂಪವಾಗಿದೆ. ಭೈರವನನ್ನು ಸಾಮಾನ್ಯವಾಗಿ ಭಗವಾನ್ ಶಿವನ ಮುಖ್ಯ ಸೇವಕ, ಅವನ ಪ್ರತಿನಿಧಿ ಮತ್ತು ಅನೇಕ ಸಂದರ್ಭಗಳಲ್ಲಿ ಶಿವನದೇ ಉಗ್ರ ಸಾಕಾರವೆಂದು ವರ್ಣಿಸಲಾಗುತ್ತದೆ. ಭೈರವ ಎಂಬ ಶಬ್ದವೇ ಭಯವನ್ನು ನಾಶ ಮಾಡುವವನು, ಕಾಲವನ್ನು ನಿಯಂತ್ರಿಸುವವನು, ಅಜ್ಞಾನವನ್ನು ಭಸ್ಮಗೊಳಿಸುವವನು ಎಂಬ ಆಳವಾದ ಅರ್ಥವನ್ನು ಒಳಗೊಂಡಿದೆ. ಶಿವನು ನಿರ್ಗುಣ, ನಿಶ್ಶಬ್ದ ಮತ್ತು ಅಮೂರ್ತ ತತ್ವವಾಗಿದ್ದರೆ, ಭೈರವನು ಅದೇ ಶಿವತತ್ವದ ಉಗ್ರ, ಚೇತನ ಹಾಗೂ ಕಾರ್ಯನಿರತ ರೂಪವೆಂದು ಪರಿಗಣಿಸಲಾಗುತ್ತದೆ. ಶೈವ ಪರಂಪರೆಯಲ್ಲಿ ಭೈರವನ ಸ್ಥಾನ ಅತ್ಯಂತ ಮಹತ್ವದ್ದಾಗಿದ್ದು, ಅವನು ಶಿವನ ಅನುಯಾಯಿಗಳಾದ ಪ್ರೇತ ಗುಂಪುಗಳು, ಗಣಗಳು ಮತ್ತು ಸೂಕ್ಷ್ಮ ಶಕ್ತಿಗಳ ಮೇಲಿನ ಅಧಿಪತಿಯಾಗಿದ್ದಾನೆ ಎಂಬ ಧಾರ್ಮಿಕ ನಂಬಿಕೆಯಿದೆ. ಪುರಾಣಗಳ ಪ್ರಕಾರ ಈ ಪ್ರೇತ, ಗಣ ಮತ್ತು ಸೂಕ್ಷ್ಮ ಶಕ್ತಿಗಳು ಭಗವತಿ ಮಹಾಮಾಯೆಯ ಕೃಪೆಯಿಂದ ಹುಟ್ಟಿಕೊಂಡವು. ಶಕ್ತಿ ಮತ್ತು ಶಿವರ ಸಂಯೋಜನೆಯೇ ಈ ಸಕಲ ಸೂಕ್ಷ್ಮ ಶಕ್ತಿಗಳ ಮೂಲ ಎಂಬ ತತ್ವ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅದಕ್ಕಾಗಿಯೇ ಬಹುಪಾಲು ಶಕ್ತಿಪೀಠಗಳು, ಮಹಾದೇವಾಲಯಗಳು, ಸರಸ್ವತಿ ಮತ್ತು ಮಹಾಮಾಯೆ ದೇವಸ್ಥಾನಗಳ ಜೊತೆಗೆ ಭೈರವನ ಆರಾಧನೆಯೂ ಅವಿಭಾಜ್ಯವಾಗಿ ಬೆಸೆದುಕೊಂಡಿದೆ. ಕೆಲ ಕ್ಷೇತ್ರಗಳಲ್ಲಿ ಭೈರವನು ದೇವಾಲಯದ ರಕ್ಷಕನಾಗಿ, ಸ್ಥಳದ ಕ್ಷೇತ್ರಪಾಲಕನಾಗಿ ಪೂಜಿಸಲ್ಪಡುವುದು ಸಾಮಾನ್ಯ ಸಂಪ್ರದಾಯವಾಗಿದೆ. ದೇವಾಲಯದ ಶುದ್ಧತೆ, ಶಕ್ತಿ ಕೇಂದ್ರದ ರಕ್ಷಣೆ ಮತ್ತು ದುಷ್ಟಶಕ್ತಿಗಳ ನಿವಾರಣೆಯನ್ನು ಭೈರವನ ಅಧೀನದಲ್ಲಿದೆ ಎಂಬ ಭಾವನೆ ಜನಮನದಲ್ಲಿ ಗಟ್ಟಿಯಾಗಿ ನೆಲೆಯೂರಿದೆ. ಪುರಾಣ ಕಥನಗಳಲ್ಲಿ ಭೈರವನ ಹುಟ್ಟಿಗೆ ಸಂಬಂಧಿಸಿದ ಹಲವು ರೂಪಕ ಕಥೆಗಳು ದೊರೆಯುತ್ತವೆ. ಶಿವನ ಉಗ್ರ ತೇಜಸ್ಸಿನಿಂದ ಭೈರವ ಅವತರಿಸಿದನೆಂಬ ವರ್ಣನೆ ಪ್ರಮುಖವಾಗಿದೆ. ಕಾಲವನ್ನು ಹಿಡಿದು ನಿಲ್ಲಿಸಿದವನು, ಅಹಂಕಾರವನ್ನು ಭಸ್ಮ ಮಾಡಿದವನು, ಅಧರ್ಮವನ್ನು ಕುಸಿತಗೊಳಿಸಿದವನು ಎಂಬ ರೂಪದಲ್ಲಿ ಭೈರವನ ಮಹಿಮೆಯನ್ನು ಪುರಾಣಗಳು ವರ್ಣಿಸುತ್ತವೆ. ಕಾಲಭೈರವನ ರೂಪದಲ್ಲಿ ಅವನು ಕಾಲವನ್ನೇ ತನ್ನ ಅಧೀನದಲ್ಲಿಟ್ಟುಕೊಂಡ ದೈವವಾಗಿ ಕಾಣುತ್ತಾನೆ. ಅದಕ್ಕಾಗಿಯೇ ಕಾಶಿ ಕ್ಷೇತ್ರದಲ್ಲಿ ಕಾಲಭೈರವನು ನಗರಾಧಿಪತಿಯಾಗಿರುವಂತೆ ಪೂಜಿಸಲ್ಪಡುತ್ತಾನೆ. ಕಾಶಿಗೆ ಪ್ರವೇಶ ಮಾಡುವ ಮೊದಲು ಭೈರವನ ಅನುಮತಿ ಅಗತ್ಯವೆಂಬ ಶ್ರದ್ಧೆಯು ಇಂದು ಕೂಡ ಭಕ್ತರ ಮನಸ್ಸಿನಲ್ಲಿ ಜೀವಂತವಾಗಿದೆ. ಭೈರವನ 8 ಪ್ರಧಾನ ರೂಪಗಳ ಕುರಿತು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅಸಿತಾಂಗ ಭೈರವ, ರುದ್ರ ಭೈರವ, ಚಂದ್ರ ಭೈರವ, ಕ್ರೋಧ ಭೈರವ, ಕಪಾಲಿ ಭೈರವ, ಭೀಷಣ ಭೈರವ, ಸಂಹಾರ ಭೈರವ ಮತ್ತು ಇನ್ನೊಂದು ಉಗ್ರರೂಪ ಸೇರಿದಂತೆ ಈ 8 ರೂಪಗಳು ಭೈರವ ತತ್ವದ ವಿಭಿನ್ನ ಅಂಶಗಳನ್ನು ಪ್ರತಿಬಿಂಬಿಸುತ್ತವೆ. ಈ ಎಲ್ಲಾ ರೂಪಗಳು ಒಂದೇ ಭೈರವ ತತ್ವದ ವಿಭಿನ್ನ ಮುಖಗಳು ಎಂದು ಶಾಸ್ತ್ರಗಳು ಹೇಳುತ್ತವೆ. ಯಾವ ರೂಪವೂ ಸಂಪೂರ್ಣವಾಗಿ ಬೇರೆಯಾಗಿಲ್ಲ. ಕಾಲ, ಕ್ರೋಧ, ಸಂಹಾರ, ರಕ್ಷಣೆ, ಶುದ್ಧೀಕರಣ ಇತ್ಯಾದಿ ಶಕ್ತಿಗಳನ್ನೇ ಅವು ವಿಭಿನ್ನ ರೂಪಗಳಲ್ಲಿ ವ್ಯಕ್ತಪಡಿಸುತ್ತವೆ. ಕಪಾಲಿ ಭೈರವನ ರೂಪ ಮಾನವನ ಅಹಂಕಾರವನ್ನು ಮುರಿಯುವ ತತ್ವವನ್ನು ಸೂಚಿಸಿದರೆ, ಭೀಷಣ ಭೈರವನ ರೂಪ ಅಧರ್ಮದ ವಿರುದ್ಧದ ಉಗ್ರ ನ್ಯಾಯವನ್ನು ಪ್ರತಿನಿಧಿಸುತ್ತದೆ. ಸಂಹಾರ ಭೈರವ ಸಾಕ್ಷಾತ್ ಲಯತತ್ವದ ಸಂಕೇತವಾಗಿ ಕಾಣುತ್ತಾನೆ. ನಾಥ ಪರಂಪರೆಯಲ್ಲಿ ಭೈರವನಿಗೆ ಅಪಾರ ಮಹತ್ವವಿದೆ. ಗುರು ಗೋರಖನಾಥರಿಂದ ಆರಂಭವಾದ ನಾಥ ಪಂಥದಲ್ಲಿ ಭೈರವನು ಗುಪ್ತ ಶಕ್ತಿಗಳ ಅಧಿಪತಿಯಾಗಿ, ಸಾಧಕರ ರಕ್ಷಣಾ ದೇವತೆಯಾಗಿ ಮತ್ತು ಯೋಗಸಿದ್ಧಿಗಳ ದಾರಿಯನ್ನು ತೆರೆದಿಡುವ ದೈವ ಸ್ವರೂಪವಾಗಿ ಪರಿಗಣಿಸಲ್ಪಟ್ಟಿದ್ದಾನೆ. ನಾಥ ಪರಂಪರೆಯಲ್ಲಿ ಶಿವ ಮತ್ತು ಭೈರವ ಒಂದೇ ತತ್ವದ 2 ಮುಖಗಳೆಂದು ನೋಡಲಾಗುತ್ತದೆ. ಶಿವ ತತ್ವ ಸ್ಥಿರವಾದ ಆಕಾಶ ತತ್ವವಾಗಿದ್ದರೆ, ಭೈರವ ಅದರ ಚಲಿತ ಶಕ್ತಿರೂಪ. ಈ ಕಾರಣದಿಂದಲೇ ನಾಥ ಯೋಗಿಗಳು ಭೈರವನನ್ನು ಕೇವಲ ಭಯಾನಕ ದೇವತೆಯಾಗಿ ನೋಡದೆ, ತಮ್ಮ ಸಾಧನಾ ಮಾರ್ಗದ ಸಂರಕ್ಷಕನಾಗಿ, ಮಾರ್ಗದರ್ಶಕನಾಗಿ ಮತ್ತು ಅಡ್ಡಿಯಾಗುವ ಶಕ್ತಿಗಳನ್ನು ದೂರ ಮಾಡುವ ದೈವವಾಗಿ ಪೂಜಿಸಿದ್ದಾರೆ. ಭೈರವನ ತತ್ವದಲ್ಲಿ ಭಯ ಮತ್ತು ಕರುಣೆ ಎರಡೂ ಒಂದೇ ಸಮಯದಲ್ಲಿ ಅಡಗಿವೆ.
ಒಂದು ಕಡೆ ಅವನು ಉಗ್ರ, ಭಯಾನಕ ಮತ್ತು ಸಂಹಾರಕ ರೂಪದಲ್ಲಿದ್ದರೆ, ಇನ್ನೊಂದು ಕಡೆ ತನ್ನ ಶರಣಾಗತನಾದ ಭಕ್ತನಿಗೆ ಅಪಾರ ಕರುಣೆಯುಳ್ಳ ವರದಾತೆಯೂ ಹೌದು. ಭಕ್ತಿಯಿಂದ ಅವನನ್ನು ಪೂಜಿಸುವವರಿಗೆ ಅವನು ಬೇಕಾದ ವರಗಳನ್ನು, ಮಾನಸಿಕ ಧೈರ್ಯವನ್ನು, ಅಡ್ಡಿಗಳನ್ನು ದಾಟುವ ಶಕ್ತಿಯನ್ನು ಮತ್ತು ಬದುಕಿನಲ್ಲಿ ಸ್ಥಿರತೆಯನ್ನು ನೀಡುತ್ತಾನೆ ಎಂಬ ನಂಬಿಕೆ ಸಾವಿರಾರು ವರ್ಷಗಳಿಂದ ಮುಂದುವರಿದು ಬಂದಿದೆ. ಅದಕ್ಕಾಗಿಯೇ ಭೈರವನ ಆರಾಧನೆ ಭಾರತದೆಲ್ಲೆಡೆ ವಿವಿಧ ರೂಪಗಳಲ್ಲಿ ಕಂಡುಬರುತ್ತದೆ. ಕಾಶಿ, ಉಜ್ಜಯಿನಿ, ನೇಪಾಳ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಭೈರವ ದೇವಾಲಯಗಳು ಇಂದು ಸಹ ಕ್ರಿಯಾಶೀಲವಾಗಿವೆ. ಕೆಲವು ಕಡೆ ಭೈರವನನ್ನು ಗ್ರಾಮ ದೇವತೆಯ ರೂಪದಲ್ಲಿಯೂ ಆರಾಧಿಸಲಾಗುತ್ತದೆ. ಗ್ರಾಮಗಳ ಗಡಿ ಭಾಗದಲ್ಲಿ ಭೈರವನ ಸಣ್ಣ ಗುಡಿಗಳು ಕಂಡುಬರುವುದು ಈ ಕ್ಷೇತ್ರ ಪಾಲಕ ತತ್ವದ ಪ್ರತೀಕವಾಗಿದೆ. ತಂತ್ರಶಾಸ್ತ್ರದಲ್ಲಿ ಭೈರವನ ಸ್ಥಾನ ಅತ್ಯಂತ ವಿಶಿಷ್ಟವಾದದ್ದು. ಅನೇಕ ತಂತ್ರಾಗಮಗಳಲ್ಲಿ ಭೈರವ ಸಾಧನೆಯ ಉಲ್ಲೇಖವಿದೆ. ಆದರೆ ಇಲ್ಲಿ ಒಂದು ಮುಖ್ಯ ಸಂಗತಿ ಎಂದರೆ ಈ ಭೈರವ ತತ್ವವನ್ನು ಕೇವಲ ಅತೀಂದ್ರಿಯ ಶಕ್ತಿಗಳೊಂದಿಗೆ ಮಾತ್ರ ಸಂಬಂಧಪಡಿಸುವುದು ಅಪೂರ್ಣ ದೃಷ್ಟಿ. ತಂತ್ರಶಾಸ್ತ್ರದಲ್ಲಿ ಭೈರವನು ಮಾನವನ ಒಳಗಿನ ಅಜ್ಞಾನ, ಭಯ, ಅಹಂಕಾರ ಮತ್ತು ಬುದ್ಧಿಭ್ರಾಂತಿಯನ್ನು ನಾಶ ಮಾಡುವ ಆಂತರಿಕ ಶಕ್ತಿಯ ಸಂಕೇತವೂ ಹೌದು. ಭೈರವ ಅಂದರೆ ಹೊರಗಿನ ಭಯಾನಕ ದೈವಕ್ಕಿಂತಲೂ ಒಳಗಿನ ದುಷ್ಟ ಪ್ರವೃತ್ತಿಗಳನ್ನು ಸುಟ್ಟು ಹಾಕುವ ಜಾಗೃತ ಶಕ್ತಿ ಎಂಬ ತತ್ವವು ಅಷ್ಟೇ ಮಹತ್ವದದ್ದು. ಈ ದೃಷ್ಟಿಯಿಂದ ಭೈರವನ ಆರಾಧನೆ ಅಂದರೆ ಒಳಗಿನ ಅಂಧಕಾರವನ್ನು ಪರಿವರ್ತಿಸಿ ಬೆಳಕಿನತ್ತ ಕೊಂಡೊಯ್ಯುವ ಸಾಧನೆಯೆಂಬ ಅರ್ಥವೂ ಹೊರಹೊಮ್ಮುತ್ತದೆ. ಭೈರವ ಮತ್ತು ಭಗವತಿ ನಡುವಿನ ಸಂಬಂಧವು ತಂತ್ರ ಪರಂಪರೆಯಲ್ಲಿ ಅತ್ಯಂತ ಆಳವಾದ ತತ್ವವನ್ನು ಹೊಂದಿದೆ. ಭೈರವನು ಶಕ್ತಿಯ ಚಾಲಕನಾದರೆ ಭಗವತಿ ಆ ಶಕ್ತಿಯ ಮೂಲ ಸ್ವರೂಪ. ಶಿವ ಶಕ್ತಿ ಸಂಯೋಜನೆಯೇ ಸೃಷ್ಟಿಯ ಮೂಲವಾದಂತೆ ಭೈರವ ಭೈರವಿಯ ಸಂಯೋಜನೆಯು ಬ್ರಹ್ಮಾಂಡದ ಕ್ರಿಯಾಶೀಲ ಚಲನೆಯ ಸಂಕೇತವಾಗಿದೆ. ಈ ಕಾರಣದಿಂದಲೇ ಅನೇಕ ಶಕ್ತಿ ಪೀಠಗಳಲ್ಲಿ ಭೈರವನ ಸ್ಥಾನವನ್ನು ಕೂಡ ಅದೇ ಮಟ್ಟದಲ್ಲಿ ಗೌರವಿಸಲಾಗುತ್ತದೆ. ದೇವಿಯ ಆರಾಧನೆಯು ಪೂರ್ಣವಾಗಬೇಕಾದರೆ ಭೈರವನ ಶಕ್ತಿಯ ಅನುಗ್ರಹವು ಅಗತ್ಯವೆಂಬ ಭಾವನೆ ಇಲ್ಲಿ ಅಡಗಿದೆ. ಹೀಗೆ ನೋಡಿದಾಗ ಭೈರವನು ಕೇವಲ ಭಯಾನಕ ಅಥವಾ ಭೂತ ಪ್ರೇತಗಳ ಅಧಿಪತಿ ಎಂಬ ಸರಳ ಕಲ್ಪನೆಗೆ ಸೀಮಿತನಾಗಿರುವ ದೈವವಲ್ಲ. ಅವನು ಕಾಲ, ಸಂಹಾರ, ನ್ಯಾಯ, ರಕ್ಷಣೆ, ಸಾಧನೆ, ಶುದ್ಧೀಕರಣ ಮತ್ತು ಶಕ್ತಿಯ ಚಲನೆ ಅವನ್ನು ಒಳಗೊಂಡಿರುವ ಆಳವಾದ ತತ್ವಸ್ವರೂಪ. ಶಾಸ್ತ್ರದ ದೃಷ್ಟಿಯಲ್ಲಿ ಅವನು ಶಿವನ ಉಗ್ರ ಚೇತನ ಶಕ್ತಿ, ಭಕ್ತಿಯ ದೃಷ್ಟಿಯಲ್ಲಿ ಅವನು ಶರಣಾಗತರ ರಕ್ಷಕ, ತಂತ್ರದ ದೃಷ್ಟಿಯಲ್ಲಿ ಅವನು ಆಂತರಿಕ ಜಾಗೃತಿಯ ದ್ವಾರಪಾಲಕ. ಈ ಮೂರು ದೃಷ್ಟಿಕೋನಗಳು ಒಂದೇ ಭೈರವ ತತ್ವದ ವಿಭಿನ್ನ ಮುಖಗಳಾಗಿವೆ. ಅದಕ್ಕಾಗಿಯೇ ಸಾವಿರಾರು ವರ್ಷಗಳಿಂದ ಭೈರವನು ಭಾರತೀಯ ಧಾರ್ಮಿಕ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದಾನೆ. ಕಾಲ ಬದಲಾಗಿದ್ದರೂ, ರಾಜರು ಹೋಗಿದ್ದರೂ, ಸಾಮ್ರಾಜ್ಯಗಳು ಕರಗಿ ಹೋದರೂ ಭೈರವನ ತತ್ವ ಮಾತ್ರ ಜನಮನದಲ್ಲಿ ಜೀವಂತವಾಗಿ ಉಳಿದಿದೆ. ಇಂದಿನ ಯುಗದಲ್ಲಿಯೂ ಭೈರವನನ್ನು ಭಕ್ತಿಯಿಂದ ಅರ್ಚಿಸುವವರು ಆತನಲ್ಲಿ ಕೇವಲ ಭಯವಲ್ಲ, ಧೈರ್ಯವನ್ನು, ಕೇವಲ ಉಗ್ರತೆಯಲ್ಲ, ಅಪಾರ ಕರುಣೆಯನ್ನು, ಕೇವಲ ಸಂಹಾರವಲ್ಲ, ಸಂರಕ್ಷಣೆಯನ್ನು ಕಾಣುತ್ತಾರೆ. ಇದಾವುದೇ ಭೈರವನ ತತ್ವದ ಪರಿಪೂರ್ಣತೆಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.